ಹಾಯ್ ಎವ್ರಿವಾನ್, ನಮಸ್ತೆ. ಕನ್ನಡ ಪದಬಂಧದ ಆಸಕ್ತರಿಗೆ ಇಂದಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣ ಬನ್ನಿ. ಎಡದಿಂದ ಬಲಕ್ಕೆ ಕ್ರಮ ಸಂಖ್ಯೆ 2, ಕಬ್ಬಿಣದ ದಪ್ಪನೆಯ ಬಳೆ 3 ಅಕ್ಷರಗಳು. ಉತ್ತರ ಕಡಗ. ಮುಂದಿನ ಕ್ಲೂನನ್ನು ಗಮನಿಸೋಣ. ಹೀನಸ್ಥಿತಿ ಎಂಬರ್ಥದ ಪದ 4 ಅಕ್ಷರಗಳು. ಉತ್ತರ ನಾಯಿಪಾಡು. ಆರನೇ ಕ್ಲೂನನ್ನು ಗಮನಿಸೋಣ. ನಮ್ಮ ರಾಜ್ಯದ ಮತ್ತೊಂದು ಹೆಸರು ತಿರುಗಿದೆ. 4 ಅಕ್ಷರ. ನಮ್ಮ ರಾಜ್ಯದ ಹೆಸರು ಕರ್ನಾಟಕ, ಅದಕ್ಕೆ ಮತ್ತೊಂದು ಹೆಸರು ಕರುನಾಡು ಅಂತ. ಅದು ಕರುನಾಡು ಅನ್ನುವ ಪದ ತಿರುಗಿದೆ ಅಂದರೆ ಬಲದಿಂದ ಎಡಕ್ಕೆ ಬರೆಯಬೇಕು. ಕರುನಾಡು. ಏಳನೆಯದನ್ನು ಗಮನಿಸೋಣ. 3 ಅಕ್ಷರದ ಕರೆ. ಕರೆ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ 3 ಅಕ್ಷರದ್ದು. ಉತ್ತರ ಬುಲಾವು. ಈ ಪದದೊಂದಿಗೆ ಮೇಲಿನಿಂದ ಕೆಳಕ್ಕೆ ಇರುವ 2ನೇ ಕ್ರಮ ಸಂಖ್ಯೆ ಹಾಗೂ 3ನೇ ಕ್ರಮ ಸಂಖ್ಯೆ ತಾನಾಗೆ ನಮಗೆ ಸಿಕ್ಕಿದೆ ಉತ್ತರ. 2ನೇ ಕ್ರಮ ಸಂಖ್ಯೆಯನ್ನು ಒಂದ್ಸಲ ಗಮನಿಸೋಣ. ಕ್ಲೂನ ಗಣಪತಿಗೆ ಪ್ರಿಯವಾದ ತಿನಿಸು 3 ಅಕ್ಷರದ್ದು ಕಡುಬು, ಹಾಗೂ 3ನೇ ಕ್ರಮ ಸಂಖ್ಯೆ ಕಾಲಮಿತಿ ಎಂಬರ್ಥದ ಪದ 3 ಅಕ್ಷರಗಳು, ಅದು ಗಡುವು ಅಂತ ಆಗುತ್ತೆ. ಈಗ ಮುಂದಿನೆಯದನ್ನು ನೋಡೋಣ. 9ನೆಯ ಕ್ಲೂ ಬಲದ ಸಮಾನಾರ್ಥಕ ಪದ 2 ಅಕ್ಷರಗಳು. ಉತ್ತರ ಶಕ್ತಿ. 10ನೇ ಕ್ಲೂನನ್ನು ಗಮನಿಸೋಣ. ಮುಖ ಅಥವಾ ವದನ 3 ಅಕ್ಷರಗಳು. ಮುಖದ ಪರ್ಯಾಯ ಪದ. ವದನ ಅನ್ನುವ ಪದವನ್ನು ಬಿಟ್ಟು ನಾವು 3 ಅಕ್ಷರದ್ದು ಬೇರೆ ಪದವನ್ನು ನಾವು ಬರಿಬೇಕಾಗತ್ತೆ. ಉತ್ತರ ಆನನ. 11ನೇದನ್ನು ನೋಡೋಣ. ಗಂಗಾಪುತ್ರ ಮಾಡಿದ ಶಪಥ 5 ಅಕ್ಷರಗಳು. ಮಹಾಭಾರತದಲ್ಲಿ ಗಂಗಾಪುತ್ರ ಅಂತ ಹೆಸರಿದ್ದಿದ್ದು ಭೀಷ್ಮ ಅವರಿಗೆ. ಭೀಷ್ಮ ಮಾಡಿದ ಪ್ರತಿಜ್ಞೆಯನ್ನು ಭೀಷ್ಮ ಪ್ರತಿಜ್ಞೆ ಅಂತ ಕರೀತಾರೆ. ಉತ್ತರ ಭೀಷ್ಮ ಪ್ರತಿಜ್ಞೆ. ಈ ಪದದ ಕೊನೆಯ ಅಕ್ಷರದೊಂದಿಗೆ ಮೇಲಿನಿಂದ ಕೆಳಕ್ಕೆ ಇರುವ 10ನೇ ಕ್ಲೂನ ಉತ್ತರ ಸಹ ನಮಗೆ ಸಿಕ್ಕಿದೆ. ಇದರ ಕ್ಲೂನ ಮತ್ತೊಮ್ಮೆ ಗಮನಿಸೋಣ. 2 ಅಕ್ಷರದ ಅಪ್ಪಣೆ ಆಜ್ಞೆ ಉತ್ತರ. ಈಗ ಮುಂದಿನದನ್ನು ಗಮನಿಸೋಣ. ಎಡದಿಂದ ಬಲಕ್ಕೆ 12ನೇದು ಶಿವನ ಪತ್ನಿ 3 ಅಕ್ಷರಗಳು. ಶಿವನ ಪತ್ನಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಉತ್ತರ ಪಾರ್ವತಿ. ಇದರೊಂದಿಗೆ ಕೂಡ 11ನೆಯ ಮೇಲಿನಿಂದ ಕೆಳಕ್ಕೆ ಇರುವ ಕ್ಲೂನ ಉತ್ತರ ಕೂಡ ಸಿಕ್ಕಿದೆ. ಕ್ಲೂನ ಒಂದ್ಸಲ ಗಮನಿಸ್ಕೊಂಡು ಬರೋಣ. ಭಯ ಅಥವಾ ಹೆದರಿಕೆ 2 ಅಕ್ಷರಗಳು. ಉತ್ತರ ಭೀತಿ. ಎಡದಿಂದ ಬಲಕ್ಕೆ ಮತ್ತೆ ಮುಂದಿನದನ್ನು ಗಮನಿಸೋಣ. ಬೆಲ್ಲದ ರುಚಿ 2 ಅಕ್ಷರ. ಬೆಲ್ಲದ ರುಚಿ ಸಿಹಿ. 15 ನೂಲುವ ರಾಟೆ 3 ಅಕ್ಷರಗಳು. ಉತ್ತರ ಚರಕ. 17ನೇದನ್ನು ಗಮನಿಸೋಣ. ಶೂರ ಎಂಬರ್ಥದ ಪದ 4 ಅಕ್ಷರಗಳು. 4 ಅಕ್ಷರದ ಶೂರ ಎಂಬ ಸಮಾನಾರ್ಥಕ ಪದ ಪರಂತಪ. ಹಾಗೆ ಮುಂದಿನೆಯದನ್ನು ನೋಡೋಣ. 18 ಸುಂದರ ದೇಹದ ಚೆಲುವೆಯನ್ನು
ಹೀಗೂ ಹೇಳಬಹುದು 4 ಅಕ್ಷರ. ಸುಂದರ ದೇಹವನ್ನು ಹೊಂದಿರುವಂತಹ ಸುಂದರವಾದ ಸ್ತ್ರೀ ಅಥವಾ ಚೆಲುವೆಯನ್ನು ಲಲಿತಾಂಗಿ ಅಂತ ಕರಿಬೋದು. ಈಗ 19ನೇದನ್ನು ಗಮನಿಸೋಣ. ವಿಷ್ಣುವಿನ ಮತ್ತೊಂದು ಹೆಸರು 3 ಅಕ್ಷರಗಳು. ಉತ್ತರ ಲಕ್ಷ್ಮೀಶ. ಈ ಉತ್ತರದೊಂದಿಗೆ ನಮಗೆ 15 ಮತ್ತು 16ನ ಉತ್ತರ ಸಹ ಸಿಕ್ಕಿದೆ. 15ನೇ ಕ್ಲೂನ ಗಮನಿಸೋಣ. ಅತಿಯಾದ ಆಸೆ 3 ಅಕ್ಷರಗಳು, ಚಪಲ. ಹಾಗೂ 16ನೇದು ಪೂಜೆಗೆ ಬಳಸುವ ನೀರು ತುಂಬಿದ ಚಿಕ್ಕ ಕೊಡ 3 ಅಕ್ಷರ. ಉತ್ತರ ಕಲಶ. ಇದಿಷ್ಟ ಆಯಿತು. ಈಗ ಉಳ್ಕೊಂಡಿರೋದು ಮೇಲಿನಿಂದ ಕೆಳಕ್ಕೆ ಇರುವ ಕೆಲವು ಕ್ಲೂಗಳಿಗೆ ಉತ್ತರ ನಾವು ಊಹಿಸಬೇಕು. ಶುರು ಮಾಡೋಣ. ಮೊದಲನೆಯದು ಪ್ರಜೆಗಳು ನೀಡಿದ ತೀರ್ಪು 4 ಅಕ್ಷರಗಳು. ಉತ್ತರ ಜನಾದೇಶ. ಈ ಪದವನ್ನು ನಾವು ಜಾಸ್ತಿ ನ್ಯೂಸ್ಗಳಲ್ಲಿ ಕೇಳ್ತೀವಿ. ಎರಡನೆಯದನ್ನು ನಾವು ಆಲ್ರೆಡಿ ನಮಗೆ ಸಿಕ್ಕಾಗಿದೆ ಉತ್ತರ. ಗಣಪತಿಗೆ ಪ್ರಿಯವಾದ ತಿನಿಸು 3 ಅಕ್ಷರಗಳು, ಕಡುಬು. ಹಾಗೂ 3ನೇದು ಕೂಡ ಸಿಕ್ಕಿದೆ ನಮಗೆ. ಕಾಲಮಿತಿ ಎಂಬರ್ಥದ ಪದ 3 ಅಕ್ಷರ, ಗಡುಬು. ಸೊ 4ನೇದನ್ನು ಗಮನಿಸೋಣ. ಕೋಗಿಲೆಯ ಹಾಡು 4 ಅಕ್ಷರಗಳು. ಉತ್ತರ ಪಿಕ ಗಾನ. ಪಿಕ ಅಂದರೆ ಕೋಗಿಲೆ, ಹಾಡು ಅಂದರೆ ಗಾನ. 8ನೇದು ನೋಡೋಣ. ಬೆತ್ತ ಬಳಸಿ ಏಟು ನೀಡುವುದು 5 ಅಕ್ಷರಗಳು. ಬೆತ್ತ ಎಂಬರ್ಥಕ್ಕೆ ಸಮಾನಾರ್ಥಕ ಪದ ಲಾಠಿ. ಏಟು ನೀಡುವುದು ಅನ್ನೋದಕ್ಕೆ ಪ್ರಹಾರ, ಲಾಠಿ ಪ್ರಹಾರ. ಈ ಪದವು ಪೊಲೀಸರು ಗುಂಪುಗಳನ್ನು ಚದುರಿಸಲು ಉಪಯೋಗಿಸುವ ಸಾಧನವಾಗಿದೆ, ಲಾಠಿ ಪ್ರಹಾರ. ಮುಂದಿನದನ್ನು ಗಮನಿಸೋಣ. 10ನೇದು ಕೂಡ ನಮಗೆ ಸಿಕ್ಕಿದೆ ಉತ್ತರ. 2 ಅಕ್ಷರದ ಅಪ್ಪಣೆ, ಉತ್ತರ ಆಜ್ಞೆ. ಹಾಗೂ 11ನೇದು ಭಯ ಅಥವಾ ಹೆದರಿಕೆ ಎಂಬರ್ಥದ ಸಮಾನಾರ್ಥಕ ಪದ 2 ಅಕ್ಷರದ್ದು, ಭೀತಿ. ಈಗ 12ನೇದನ್ನು ಗಮನಿಸೋಣ. ಮೇಲ್ವಿಚಾರಣೆಯ ಪರ್ಯಾಯ ಪದ 4 ಅಕ್ಷರಗಳು. 2 ಅಕ್ಷರ ಸಿಕ್ಕಿದೆ, ಉಳಿದಿದ್ದ 2ನ್ನ ನಾವು ಊಹಿಸಬೇಕು. ಉತ್ತರ ಪಾರುಪತ್ಯ. 14ನೇದನ್ನು ಗಮನಿಸೋಣ. ಮಂಚಿನಿಂದ ಆವೃತವಾದ ಬೆಟ್ಟ 4 ಅಕ್ಷರಗಳು. 2 ಅಕ್ಷರ ನಮಗೆ ಸಿಕ್ಕಿದೆ. ಉತ್ತರ ಮಂಜು ಅಂದರೆ ಹಿಮ. ಆವೃತವಾದ ಬೆಟ್ಟ ಅಂದರೆ ಗಿರಿ, ಹಿಮಗಿರಿ. ಸೊ ಈ ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ ಯಾವ ಹೊಸ ಪದಗಳನ್ನು ಕಲ್ತ್ರಿ ಅಂತ ನಂಗೆ ತಿಳಿಸ್ತೀರಾ? ನನ್ನ ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ಪದಬಂಧದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ನಮಸ್ತೆ.